ಇನ್ನು ಭಾರತದ ದಾಳಿಯನ್ನ ಪಾಕಿಸ್ತಾನ ಒಪ್ಪಿಕೊಂಡಿದೆ. ಭಾರತಕ್ಕೆ ತಕ್ಕ ಪ್ರತ್ಯುತ್ತರವನ್ನ ಕೊಡ್ತೇವೆ ಅಂತ ಹೇಳಿ ಪಾಕಿಸ್ತಾನದ ಪ್ರಧಾನಿ ಹೇಳಿದ್ದಾರೆ. ಹಾಗೂ ಇದರಿಂದಾಗಿ ಭಾರತ ಹಾಗೂ ಪಾಕ್ ಗಡಿಯಲ್ಲಿ ಹೈ ಅಲರ್ಟ್ ಘೋಷಣೆಯಾಗಿದೆ. ಭಾರತ ನಮ್ಮ ಮೇಲೆ ದಾಳಿ ಮಾಡಿದೆ ಅನ್ನುವಂಥದ್ದನ್ನ ಖುದ್ದಾಗಿ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಒಪ್ಪಿಕೊಂಡಿದ್ದಾರೆ. ಭಾರತ ನಮ್ಮ ಮೇಲೆ ದಾಳಿ ಮಾಡಿದೆ, ಭಾರತಕ್ಕೆ ನಾವು ತಕ್ಕ ಪ್ರತ್ಯುತ್ತರವನ್ನ ಕೊಡ್ತೇವೆ ಅನ್ನುವಂಥ ಒಂದು ಮಾಹಿತಿಯನ್ನ ಹೇಳಿದ್ದಾರೆ. ಹಾಗೂ ಇದರ ಹಿನ್ನೆಲೆಯಲ್ಲಿ ಭಾರತ ಪಾಕ್ ಗಡಿಯಲ್ಲಿ ಹೈ ಅಲರ್ಟ್ ಕೂಡ ಘೋಷಣೆಯಾಗಿದೆ. ಒಂದು ಟೆನ್ಸ್ ಸಿಚುವೇಶನ್ LOCಯಲ್ಲಿ ಈಗ ಉದ್ಭವ ಆಗಿರೋದು. ಇನ್ನು ಪಾಕಿಸ್ತಾನದ ಕರಾಚಿಯ ಬಂದರ್ನಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಪಾಕಿಸ್ತಾನದ ಆಕ್ರಮಿತ ಪ್ರದೇಶದಲ್ಲೂ ಕೂಡ ಈಗ ಹೈ ಅಲರ್ಟ್ ಘೋಷಣೆಯಾಗಿದೆ. 1971 ಬಳಿಕ ಬರೋಬ್ಬರಿ 55 ವರ್ಷಗಳ ನಂತರ ಈ ರೀತಿಯಾಗಿ ಒಂದು ಟೆನ್ಸ್ ಸಿಚುವೇಶನ್ ಈಗ ಕ್ರಿಯೇಟ್ ಆಗಿರೋದು. ಭಾರತದಿಂದಲೂ ಕೂಡ ಗುಜರಾತ್ ಆಗಿರಬಹುದು, ರಾಜಸ್ಥಾನ ಆಗಿರಬಹುದು, ಹರಿಯಾಣ, ಪಂಜಾಬ್, ಜಮ್ಮು ಕಾಶ್ಮೀರ, ದೆಹಲಿ ಯಾವೆಲ್ಲ ಭಾಗಗಳು ಪಾಕಿಸ್ತಾನದ ಗಡಿಗೆ ಹತ್ತಿರ ಇದ್ದಾವೋ ಆ ಗಡಿಗಳಲ್ಲೂ ಕೂಡ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ನಿರಂತರವಾಗಿ ಸಮರಾಭ್ಯಾಸ ಅಲ್ಲಿ ನಡೀತಾ ಇದೆ. ಎಸ್ಪೆಷಲಿ ನಮ್ಮ ಬಂದರುಗಳಲ್ಲಿ ಈಗ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನಾರ್ತ್ ಇಂಡಿಯಾದಲ್ಲೇ ಜಾಸ್ತಿ ಇರೋದು. ಹಾಗೂ ನಾಳೆ ಅಂದ್ರೆ ಇವತ್ತು ಬೆಳಗ್ಗೆ 11 ಗಂಟೆಗೆ ಕೇಂದ್ರ ಸಚಿವ ಸಂಪುಟ ಸಭೆ ಕೂಡ ಕರೆಯಲಾಗಿದೆ. ಆಪರೇಷನ್ ಸಿಂಧೂರ್ ಬಗ್ಗೆ ಸಂಪುಟ ಸಭೆಯಲ್ಲಿ ಮಾಹಿತಿಯನ್ನ ರಕ್ಷಣಾ ಸಚಿವರು ನೀಡಲಿದ್ದಾರೆ. 10 ಗಂಟೆಗೆ ಸೇನಾ ಮುಖ್ಯಸ್ಥರಿಂದ ಇವತ್ತೇನು ದಾಳಿ ಆಯಿತು ಆ ದಾಳಿಯ ಬಗ್ಗೆ ಮಾಹಿತಿಯನ್ನ ಅವರು ನೀಡಲಿದ್ದಾರೆ. ಆಪರೇಷನ್ ಸಿಂಧೂರ್ ಬಗ್ಗೆ ಸೇನೆಯಿಂದ ಕ್ಯಾಬಿನೆಟ್ನಲ್ಲಿ ಮಾಹಿತಿ ಹಂಚಿಕೆ ಆಗುತ್ತೆ. ಮಾಹಿತಿಯನ್ನ ಸೇನಾ ಮುಖ್ಯಸ್ಥರು ಕೊಡಲಿದ್ದಾರೆ. ಯಾವ ರೀತಿ ಆಯಿತು, ಯಾಕಾಗಿ ಆಯಿತು, ಎಷ್ಟೊತ್ತಿಗಾಯಿತು, ಹಾಗೂ ಈ ಒಂದು ದಾಳಿಯಿಂದ ಯಾವೆಲ್ಲ ಜನರಿಗೆ ಅಥವಾ ಯಾವೆಲ್ಲ ಉಗ್ರರು ಈ ಒಂದು ದಾಳಿಯಲ್ಲಿ ಪ್ರಾಣ ತೆತ್ತಿದ್ರು, ಯಾರೆಲ್ಲ ಈ ದಾಳಿಯಲ್ಲಿ ನಾಶ ಆದ್ರು, ಅದೆಲ್ಲದರ ಕಂಪ್ಲೀಟ್ ಬ್ಲೂ ಪ್ರಿಂಟ್ ಅಂಡ್ ಎಕ್ಸಿಕ್ಯೂಷನ್ ಜೊತೆಗೆ ರಿಸಲ್ಟ್, ಇದೆಲ್ಲದರ ಮಾಹಿತಿಯನ್ನ ನಾಳೆ ಬೆಳಗ್ಗೆ 11 ಗಂಟೆಗೆ ನಡೆಯುವಂತ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಸೇನಾ ಮುಖ್ಯಸ್ಥರು ಈ ಮಾಹಿತಿಯನ್ನ ಕೇಂದ್ರ ಸಚಿವ ಸಂಪುಟಕ್ಕೆ ನೀಡಲಿದ್ದಾರೆ. ಇನ್ನು ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ಭಾರತದಿಂದ ಏರ್ ಸ್ಟ್ರೈಕ್ ಆಗಿದೆ. ಇದರಿಂದಾಗಿ ಪಾಕ್ ರಾಷ್ಟ್ರೀಯ ಭದ್ರತಾ ಸಮಿತಿಯ ಸಭೆಯನ್ನ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಕರೆದಿದ್ದಾರೆ. ಉಗ್ರರ ನೆಲೆಗಳಲ್ಲಿ ಈಗ ಪಾಕಿಸ್ತಾನ ಸೇನೆ ಪರಿಶೀಲಿಸ್ತಾ ಇದೆ. ಪಾಪ ಬದುಕುಳಿದಿದ್ದಾರಾ ನಮ್ಮ ಸಹೋದರರು, ಏನಾಗಿದ್ದಾರೆ ಪಾಪ, ಅವ್ರಿಗೆ ಏನಾಯಿತು ಅಂತ ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.